ಇದಿಷ್ಟು ಹಪ್ಪಳದ ಪ್ಯಾಕೆಟ್ನ ಪಕ್ಕದ ರೋಡ್ ಅಂಗಡಿ ಕೊಡ್ಬೇಕಾಗಿತ್ತು. ಯಾವ್ದಾರ ಬ್ಯಾಗ್ ಇದ್ರೆ ನೋಡಿ. ಅಲ್ಲೇ ಇದೆಯಲ್ಲ, ಕೊಡೋತ್ತಾನೆ ಅಡಿ ಅಂದ್ರೆ. ನಂಬಿಕೆ ಉಳಿಸ್ಕೋಬೇಕಾಗಿರೋದು ಇವತ್ತು. ಅಮ್ಮ, ಅದು ಇವ್ರ ಮಗ ಕಾಲೇಜಿಗೆ ತಗೊಂಡೋಗೋ ಬ್ಯಾಗು, ಬೇರೆ ಯಾವ್ದಾದ್ರು ತಗೊಳ್ಳಿ. ಹೌದಮ್ಮ, ಸರಿ ಇಟ್ಬಿಡಿ ಅಲ್ಲೇ. ಅಲ್ಲೆಲ್ಲರೂ ಸಿಗುತ್ತಾ ಅಂತ ನೋಡೋಣ. ನಡಿಯಮ್ಮ. ರೀ, ಒಳಗೆ ಇನ್ನೊಂದಷ್ಟು ಬಾಕ್ಸ್ ಇದೆ, ಅದನ್ನು ಸೇರಿಸಿ ಲೆಕ್ಕ ಹಾಕ್ಬಿಡಿ. ಅದನ್ನ ನೀನು ಗೋಡೌನಿಗೆ ತಗೊಂಡು ಹೋಗ್ಬೇಕು. ಅಲ್ಲಿ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನೋಡ್ಕೋಬೇಕು. ಯಾರಿಗಾದ್ರೂ ಗೊತ್ತಾದ್ರೆ ನಮ್ಮೆಲ್ರಿಗೂ ಅಪಾಯ. ಅರೆ, ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ತುಂಬಾ ಸುಸ್ತಾದ ತರ ಕಾಣ್ತಾ ಇದ್ದೀರಾ. ಹುಷಾರಾಗಿದ್ದೀರಾ? ಅದನ್ನ ನೀನು ಗೋಡೌನಿಗೆ ತಗೊಂಡು ಹೋಗ್ಬೇಕು. ಅಲ್ಲಿ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನೋಡ್ಕೋಬೇಕು. ಇಲ್ಲಮ್ಮ, ಹಾಗೇನಿಲ್ಲಮ್ಮ. ನೋಡಿ, ನಿಮ್ಗೇನಾದ್ರೂ ಆಯಾಸ ಆಗಿದ್ರೆ ಮನೆಗೆ ಹೊರಡ್ಬೋದು. ಇಲ್ಲಮ್ಮ, ನಾನು ಚೆನ್ನಾಗೇ ಇದ್ದೀನಿ, ನಂಗೇನೂ ಆಗಿಲ್ಲ. ನಾನು ಇವತ್ತು ಕೆಲಸ ಮಾಡ್ತೀನಿ. ಸರಿಮ್ಮ, ನಿಮ್ಮಿಷ್ಟ. ಹಾಗೇನಾದ್ರೂ ನಿಮ್ಗೆ ಹುಷಾರಿಲ್ಲ ಅಂತ ಅನ್ಸಿದ್ರೆ ಮನೆಗೆ ಹೋಗಿ ರೆಸ್ಟ್ ಮಾಡಿ. ಆಯ್ತಮ್ಮ, ಹಾಗೇನಾದರೂ ಅನ್ಸಿದ್ರೆ ನಾನು ಮನೆಗೆ ಹೋಗ್ತೀನಿ. ಸರಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.